ಜಮ್ಮು ಕಾಶ್ಮೀರದಲ್ಲಿ ಮುಂದುವರೆದಿದೆ ಧಾರಾಕಾರ ಮಳೆ. ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿ ಈವರೆಗೆ 23 ಜನ ಸಾವನ್ನಪ್ಪಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮುಂದುವರೆದಿದೆ ಧಾರಾಕಾರ ಮಳೆ. ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿ ಈವರೆಗೂ 23 ಜನ ಸಾವನ್ನಪ್ಪಿರತಕ್ಕಂಥದ್ದು. ಪಂಚ್ನಲ್ಲಿ ಭೂಕುಸಿತ, ಒಂದೇ ಕುಟುಂಬದ 7 ಮಂದಿ ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ರಾಜೌರಿ ಪಟ್ಟಣದಲ್ಲಿ ನೋಡಿ 30 ವಾಹನಗಳು ಕೊಚ್ಚಿ ಹೋಗಿದ್ದಾವಂತೆ. ಭಾರಿ ಮಳೆಯಿಂದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತಾ ಇದೆ. ರಕ್ಷಣಾ ತಂಡಗಳಿಂದ ರಕ್ಷಣಾ ಕಾರ್ಯ ಮುಂದುವರಿಕೆ ಆಗ್ತಾ ಇದೆ. ಅಲ್ಲಿ ವೀಕ್ಷಕರೇ, ಜಮ್ಮು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥದ್ದು ಧಾರಾಕಾರ ಮಳೆ. ಸೊ ಆ ಒಂದು ಧಾರಾಕಾರ ಮಳೆಗೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಈವರೆಗೂ 23 ಜನ ಸಾವನ್ನಪ್ಪಿದ್ದಾರೆ. 23 ಜನ ಜೀವವನ್ನು ಕಳೆದುಕೊಂಡಿದ್ದಾರೆ. ಪಂಚ್ನಲ್ಲಿ ಭೂಕುಸಿತ, ಒಂದೇ ಕುಟುಂಬದ 7 ಜನ ಬಲಿಯಾಗಿರ್ತಕ್ಕಂಥದ್ದು. ಮೃತರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದೆ. ರಾಜೌರಿ ಪಟ್ಟಣದಲ್ಲಿ 30 ವಾಹನಗಳು ಕೊಚ್ಚಿ ಹೋಗಿವೆ. ಭಾರಿ ಮಳೆಯಿಂದ ಏನು ತಗ್ಗು ಪ್ರದೇಶ ಇರುತ್ತೆ ಆ ಒಂದು ಪ್ರದೇಶಕ್ಕೆ ನೀರು ನುಗ್ಗುತ್ತಾ ಇದೆ. ಆ ಕಾರಣಕ್ಕೆ ಅಲ್ಲಿರುವ ಜನಗಳು, ಅಲ್ಲಿರೋ ಕುಟುಂಬಗಳು ನೀರಿನಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ಕೂಡ 23 ಜನ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದವರು ಪಾಪ 7 ಜನ ಬಲಿಯಾಗಿರ್ತಕ್ಕಂಥದ್ದು. ಅಲ್ಲಿ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಸೊ ನೀರಿನ ಹರಿವು ಯಾವ ಥರ ಇರುತ್ತೆ ಅಂತಂದರೆ ಅದರ ಆ ಒಂದು ನೀರಿನ ಹರಿವಿಗೆ ಅಥವಾ ಅಲ್ಲಿನ ರಭಸಕ್ಕೆ ಮನುಷ್ಯ ಏನಾದರೂ ಸಿಕ್ಕಾಕೊಂಡ ಅಂತ ಹೇಳಿದ್ರೆ ಎಲ್ಲಿ ಹೋಗಿ ತಲುಪ್ತಾನೋ ದೇವರೇ ಬಲ್ಲ. ಸಿಗೋದು ಇಲ್ಲ. ಡೆಡ್ ಆಗಿರೋ ಬಾಡಿ ಏನಿದೆ ಅದು ಸಿಗೋದು ಇಲ್ಲ. ನೀರಿನ ಪ್ರವಾಹ ಎಲ್ಲಿವರೆಗೂ ಹರ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ಹೋಗ್ತಾನೆ ಇರುತ್ತೆ. ಸ್ವಂತ ಪರಿಸ್ಥಿತಿ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಧಾರಾಕಾರ ಮಳೆಯಿಂದ ಆಗಿರ್ತಕ್ಕಂಥದ್ದು.